ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ SS ಯೂಟ್ಯೂಬ್ ಚಾನೆಲ್. ದಕ್ಷಿಣ ಭಾಗದ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆನಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿ ಹಂಪಿ ಇದೆ. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇತಿಹಾಸ, ಕಲೆ, ಧರ್ಮ, ಧೈರ್ಯ ಎಲ್ಲವೂ ಇಲ್ಲಿ ಬದುಕುಳಿದಿದ್ದವು. ಇವತ್ತು ನಾವು ನೋಡ್ತಿರೋ ಹಂಪಿ ಕಲ್ಲುಗಳಲ್ಲಿ ಇದು ಇತಿಹಾಸದ ಜೀವಂತ ನೆನಪಾಗಿದೆ. ಹಂಪಿಗೆ ಪಂಪಾ ಕ್ಷೇತ್ರ, ಕಿಷ್ಕಿಂಧ ಕ್ಷೇತ್ರ, ಭಾಸ್ಕರ ಕ್ಷೇತ್ರ ಅಂತ ಹಲವಾರು ಹೆಸರಿದೆ. ಸುಮಾರು 1336ರಲ್ಲಿ ಹರಿಹರ ಮತ್ತು ಬುಕ್ಕ ಅವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅಲ್ಲಿಂದ 200 ವರ್ಷಗಳ ಕಾಲ ಆಳ್ವಿಕೆ ನಡೆದಿತ್ತು. ವಿಜಯನಗರದ ಶ್ರೇಷ್ಠತೆಯ ಶಿಖರ ತಲುಪಿತ್ತು. ಮೊದಲು ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಆಂಜನೇಯನ ನೋಡ್ಕೊಂಬಂದ್ವಿ. ಅದಾದಮೇಲೆ ಅಲ್ಲಿಂದ 18 ಕಿಲೋಮೀಟರ್ ದೂರ ಇರೋವಂತಹ ಮಲ್ಯವಂತ ರಘುನಾಥ ಟೆಂಪಲ್ಗೆ ಬಂದಿದ್ವಿ. ಅಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆ ಅವರ ಪ್ರತಿಷ್ಠಾಪನೆಯನ್ನು ಮಾಡಿದರು. ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದ್ದು ಕಲ್ಲಿನ ಗರ್ಭಗುಡಿ ಮತ್ತು ಸುಂದರವಾದ ಮಂಟಪಗಳಿಂದ ಕೂಡಿಕೊಂಡಿದೆ. ಇಲ್ಲಿ ದೇವಸ್ಥಾನದಲ್ಲಿ ಪೂಜಾರಿಗಳು ಶ್ರೀರಾಮನಾಮ ಸ್ಮರಣೆ ಮಾಡ್ತಾ ಇದ್ರು. ಇಲ್ಲಿ ಸೀತೆನ ಹುಡುಕ್ತಾ ಇರ್ತಾರಲ್ಲ, ಆ ಸಮಯದಲ್ಲಿ ಶ್ರೀರಾಮ ಅವರಿಗೆ ತುಂಬ ಬಾಯಾರಿಕೆ ಆಗಿರುತ್ತೆ. ಆ ಟೈಮಲ್ಲಿ ಒಂದು ಬಾಣ ಬಿಟ್ಟು ನೀರನ್ನು ಉದ್ಭವ ಮಾಡಿರ್ತಾರೆ ಅಂತ ಹೇಳಿ ಪುರಾಣಗಳಲ್ಲಿ ಕಥೆ ಇದೆ. ಇಲ್ಲಿ ನಾವು ಪುಟ್ಟದಾದ ಶಿವನ ದೇವಸ್ಥಾನನ ನೋಡ್ಬೋದು. ಇಲ್ಲಿಂದ ನಾವು ಅಂಜನಾದ್ರಿ ಬೆಟ್ಟನ ನೋಡ್ಬೋದು. ಅಂಜನಾದ್ರಿ ಬೆಟ್ಟದ ದಾರಿ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ. ಹಾಗೆ ಇಲ್ಲಿ ದೇವಸ್ಥಾನದ ಮ್ಯಾಪನ್ನು ಹಾಕಿದ್ದಾರೆ ನೋಡಿ, ಹೆಂಗೆ ಹೋಗ್ಬೋದು ಅಂತ ಹೇಳಿ. ಇಲ್ಲಿ ಸುಮಾರು 15ರಿಂದ 20 ಶಿವಲಿಂಗಗಳು ಮತ್ತು ನಂದಿ ಮೂರ್ತಿಗಳಿದ್ದಾವೆ. ಶ್ರೀರಾಮ ಅವರು ಸುಮಾರು 4 ತಿಂಗಳು ಇಲ್ಲಿದ್ದರು ಅಂತ ಹೇಳ್ತಾರೆ ನೋಡಿ. ಪ್ರತಿ ಶಿವಲಿಂಗದ ಮುಂದೆ ನಂದಿ ವಿಗ್ರಹಗಳಿದ್ದಾವೆ. ನಾನು ಆವಾಗಲೇ ನೀರುದ್ಭವ ಮಾಡಿದ ಸ್ಥಳ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ರೀ. ಇದೇ ಸ್ಥಳ, ಅದು ಒಂದು ಬಾಣ ಬಿಟ್ಟು ನೀರನ್ನು ಉದ್ಭವ ಮಾಡಿದ್ದು ನೋಡಿ. ಆಗಿನ ಕಾಲದಲ್ಲಿ ಕಂಬಗಳನ್ನು ಹೆಂಗೆ ಕೆತ್ತನೆ ಮಾಡಿದ್ರು ಅಂತ ಹೇಳಿ. ನಮ್ಮ ಬಾಸ್ ನೋಡಿ ಎಲ್ಲೆಲ್ಲೂ ನಾನೇ ಅಂತ ಇದ್ದಾರೆ ಎಲ್ಲ ಕಂಬಗಳಲ್ಲಿ. ಈ ರೀತಿ ಮಲ್ಯವಂತ ರಘುನಾಥ ದೇವಸ್ಥಾನದ ದರ್ಶನವನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ರಾಣಿಯರು ಸ್ನಾನ ಮಾಡ್ತಿದ್ದಂತಹ ರಾಣಿ ಸ್ನಾನಗೃಹಕ್ಕೆ ಹೋಗಿದ್ದು. ಅಚ್ಯುತರಾಯ ಅವರು ಶ್ರೀಮಂತ ಕುಟುಂಬಗಳಿಗೋಸ್ಕರ ಈ ರಾಣಿ ಸ್ನಾನಗೃಹನ ಕಟ್ಟಿಸಿರ್ತಾರೆ. ಇದನ್ನು ಕ್ವೀನ್ಸ್ ಬಾತ್ ಅಂತ ಹೇಳಿ ಕರೀತಾರೆ. ಇದು ಅರಮನೆಯಿಂದ ಸ್ವಲ್ಪ ದೂರದಲ್ಲಿರುತ್ತೆ. ಕಮಲಾಪುರದ ನೀರು ಇಲ್ಲಿ ಕಾಲುವೆ ರೀತಿ ಇದೆಯಲ್ಲ, ಇಲ್ಲಿಂದ ಬರ್ತಿತ್ತು ಅಂತ ಹೇಳ್ತಾರೆ ರಾಣಿಯವರಿಗೆ ಸ್ನಾನ ಮಾಡೋಕ್ಕೆ ಅಂತ ಹೇಳಿ. ಈ ಒಂದು ರಾಣಿ ಸ್ನಾನಗೃಹ ಸಿಟಿಗಳಲ್ಲಿ ಹೆಂಗೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೋ ಹಾಗೆ ಇದನ್ನು ಕಟ್ಸಿರ್ತಾರೆ ಅಂತ ಹೇಳ್ತಾರೆ. ಇದು ಸುಮಾರು 5ರಿಂದ 6 ಅಡಿ ಎತ್ತರದಲ್ಲಿರುತ್ತೆ. ಅಕಸ್ಮಾತ್ ಯಾರಾದರೂ ಬಿದ್ದರೂ ಕೂಡ ಕಾಲಿಡುವಷ್ಟು ಎತ್ತರದಲ್ಲಿರುತ್ತೆ. ಯಾರಾದರೂ ಬಿದ್ದರು ಅಂತಂದರೂ ಕೂಡ ಆರಾಮಾಗಿ ಮೇಲೆ ಬರ್ಬೋದು, ಆ ಥರ ವ್ಯವಸ್ಥೆ ಇರುತ್ತೆ. ಇಲ್ಲಿ ಈ ಸ್ನಾನದ ಕೊಳ ಆಕಾಶಕ್ಕೆ ತೆರೆದಿರೋ ಹಾಗೆ ಇರ್ತಿತ್ತು. ನಾವು ಅಲ್ಲಲ್ಲಿ 3 ಕಿಟಕಿಗಳ ಥರ ನೋಡ್ಬೋದು. ಅಲ್ಲಿ ಮಹಾರಾಣಿಯವರ ವಸ್ತ್ರಗಳನ್ನು ಇಡೋಕ್ಕೆ ಯೂಸ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಇಲ್ಲಿ ನೃತ್ಯ ಕೂಡ ಮಾಡ್ತಾ ಇದ್ರಂತೆ ನರ್ತಕಿಯರು. ಆಗಿನ ಕಾಲದಲ್ಲಿ ಕಲ್ಲಲ್ಲೇ ಪೈಪಿನ ಥರ ಮಾಡಿದ್ರು. ಅಲ್ಲಿಂದ ನೀರು ಬರ್ತಾ ಇತ್ತು ಕೊಳಕ್ಕೆ. ಸ್ನಾನ ಆದ ನಂತರ ನೀರು ಕ್ಲೀನಾಗಿರ್ತಿರ್ಲಿಲ್ಲ ಅಲ್ಲ, ಅದು ಹೋಗಲಿ ಅಂತ ಹೇಳಿ ಇಲ್ಲೇ ಒಂದು ಹೋಲ್ ಮಾಡಿರ್ತಿದ್ರು. ಆ ಹೋಲ್ ಮುಖಾಂತರ ಗಲೀಜಾಗಿರೋ ಅಂಥ ನೀರೆಲ್ಲ ಹೋಗ್ತಿತ್ತು. ಮಹಾರಾಣಿಯವರು ಮೆಟ್ಟಿಲುಗಳ ಸಹಾಯದಿಂದ ಹತ್ತೋದು ಮತ್ತು ಇಳಿಯೋದು ಮಾಡ್ತಿದ್ರು ಅಂತ ಹೇಳ್ತಾರೆ ನೋಡಿ. ಆವಾಗಿನ ಕಾಲದಲ್ಲಿ ಎಷ್ಟು ಬುದ್ಧಿವಂತರಾಗಿದ್ರು ಅಂತ ಹೇಳಿ.
ಆವಾಗಿನ ಕಾಲದಲ್ಲಿ ಪೈಪ್ ಇಲ್ಲ ಅಂತ ಅಂದ್ರೂ ಕಲ್ಲಲ್ಲಿ ಈ ಥರ ಕೆತ್ತಿ ನೀರು ಬರೋಕ್ಕೆ ದಾರಿ ಮಾಡಿಕೊಂಡಿದ್ರು. ಇದು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ಉದಾಹರಣೆ ಆಗಿದೆ ಅಂತ ಹೇಳ್ಬೋದು. ಮಹಾರಾಣಿಯವರ ಸ್ನಾನಗೃಹನ ನೋಡಿಕೊಂಡು ನಾವು ಹೊರಟಿದ್ದೆ ವಿಜಯ ವಿಠಲ ದೇವಸ್ಥಾನಕ್ಕೆ. ಓನ್ ವೆಹಿಕಲೆಲ್ಲ ಇಲ್ಲಿ ಅಲೋ ಇರಲ್ಲ. ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಿರ್ತವೆ, ಅದನ್ನು ತೊಗೊಬೇಕು. ಪರ್ ಪರ್ಸನ್ 20 ರೂಪಾಯಿ ತೊಗೊತಾರೆ. ತುಂಬ ಬಿಸಿಲು ಇದ್ದಿದ್ದರಿಂದ ನಾವೆಲ್ಲ ಆಟೋದಲ್ಲಿ ಹೋದ್ವಿ. ನಾವು ವಿಜಯ ವಿಠಲ ದೇವಸ್ಥಾನನ ರೀಚ್ ಆದ್ವಿ. ಇಲ್ಲೆಲ್ಲ ಅಂಗಡಿಗಳು ಇದ್ವಂತೆ ಆವಾಗಿನ ಕಾಲದಲ್ಲಿ. ವಿಜಯನಗರ ತುಂಬ ಶ್ರೀಮಂತವಾಗಿದ್ದ ಸಮಯ ಅಂತಂದರೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ. ಅವ್ರ ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವು ಉನ್ನತಿಗೆ ತಲುಪಿತ್ತು. ಅವತ್ತು ಈ ನಾಡು ದಕ್ಷಿಣ ಭಾರತವಷ್ಟೇ ಅಲ್ಲ, ಪ್ರಪಂಚದ 2ನೇ ಶ್ರೀಮಂತ ರಾಷ್ಟ್ರವಾಗಿತ್ತು ಅಂತ ಹೇಳ್ತಾರೆ. ಸುಮಾರು 20 ವರ್ಷ ಆಳ್ವಿಕೆಯಲ್ಲಿತ್ತು. ಬನ್ನಿ ನಾವು ನಮ್ಮ 50 ರೂಪಾಯಿ ನೋಟಿನ ಮೇಲೆ ಇರೋ ಕಲ್ಲಿನ ರಥನ ನೋಡೋಕೆ ಹೋಗೋಣ. ದೇಶದ ಪ್ರಮುಖ 3 ಕಲ್ಲಿನ ರಥಗಳಲ್ಲಿ ಈ ಹಂಪಿ ಕಲ್ಲಿನ ರಥ ಕೂಡ ಒಂದಾಗಿದೆ. ಇನ್ನೂ 2 ರಥಗಳು ಕೋಲಾರ ಮತ್ತು ಮಹಾಬಲಿಪುರದಲ್ಲಿದೆ. ಈ ಕಲ್ಲಿನ ರಥನ ಒಂದೇ ಕಲ್ಲಿಂದ ಕೆತ್ತಿದ್ದಾರೆ ಮತ್ತು ಹಲವಾರು ಪ್ಲಾನೆಟ್ ಪದರಗಳನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಸಂಖ್ಯಾತ ದೇವಾಲಯಗಳು, ಶಿಲ್ಪಗಳು, ಅರಮನೆಗಳು ಮತ್ತು ಮಂಟಪಗಳಿಂದ ತುಂಬಿದ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಯಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಈ ಹಂಪಿಯಾಗಿದೆ. ಕಲ್ಲುಗಳಿಂದ ಕೆತ್ತಲ್ಪಟ್ಟ ಅನೇಕ ಚಿತ್ರಕಲೆಗಳು, ಶಿಲ್ಪಗಳನ್ನು ಒಳಗೊಂಡಿದೆ ಈ ಹಂಪಿ. ಕಲ್ಲುಗಳಲ್ಲೇ ಕಥೆಯನ್ನು ಹೇಳುವ ಈ ಹಂಪಿ ತನ್ನ ಶಿಲ್ಪಕಲೆಯ ಸೌಂದರ್ಯದಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತದೆ. ಕಲ್ಲುಗಳಿಂದಲೇ ಸಂಗೀತವನ್ನು ಹೊಮ್ಮಿಸುವ ಕಂಬಗಳು ಮತ್ತು ದೇವಾಲಯ, ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹಂಪಿ ಹೊಂದಿದೆ. ಹಂಪಿಯಲ್ಲಿ 100 ಸ್ಮಾರಕಗಳ ಪೈಕಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ ಸ್ಮಾರಕವಾಗಿದೆ ವಿಠಲ ದೇವಸ್ಥಾನ. ತುಂಗಭದ್ರಾ ನದಿಯ ಪಕ್ಕದಲ್ಲಿರುವ ಈ ದೇವಾಲಯವು ಸಂಗೀತವನ್ನು ಸೂಸುವ 1000 ಕಲ್ಲಿನ ಮಂಟಪಗಳು ಇಲ್ಲಿವೆ. ಇಲ್ಲಿ ಸುಂದರವಾದ ಕಲ್ಲಿನಿಂದ ಕೆತ್ತಲಾದ ಅನೇಕ ದೇವಾಲಯಗಳನ್ನು ನಾವು ಕಾಣಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಆಕರ್ಷಣೀಯವಾಗಿ ಕಾಣುವುದು ಇಲ್ಲಿ ಕಲ್ಲಿನಲ್ಲಿ ಕೆತ್ತಲಾದ ಕಲ್ಲಿನ ರಥ. ಈ ಸೌಂದರ್ಯವನ್ನು ವಿವರಿಸಲು ಸಾಧ್ಯವಿಲ್ಲ. ವಿಜಯನಗರ ಸಾಮ್ರಾಜ್ಯದ ಈ ಕಲಾ ವಿಸ್ಮಯವನ್ನು ನೋಡಲು ಪ್ರಪಂಚದಾದ್ಯಂತ ಸಾವಿರಾರು ಪ್ರವಾಸಿಗರು ಇಲ್ಲಿ ಪ್ರತಿ ವರ್ಷ ಬರುತ್ತಾರೆ. 15ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವನ್ನು 2ನೇ ದೇವನಾರಾಯಣನ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಲಾಯಿತು ಎಂದು ಹೇಳುತ್ತಾರೆ. ಇಲ್ಲಿ ಆವಾಗಿನ ಕಾಲದಲ್ಲಿ ವಾದ್ಯಗಳನ್ನು ಬಾರಿಸ್ತಾ ಇದ್ರು ಅಂತ ಹೇಳ್ತಾರೆ. ಶ್ರೀ ಕೃಷ್ಣ ದೇವರಾಯ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಈ ದೇವಾಲಯವನ್ನು ಇನ್ನೂ ಸುಂದರಗೊಳಿಸಲಾಯಿತು ಅಂತ ಹೇಳ್ತಾರೆ. ಇಲ್ಲಿ ಪ್ರತಿಯೊಂದು ಕಲ್ಲುಗಳಲ್ಲೂ ಒಂದೊಂದು ರೀತಿಯಾದ ಕೆತ್ತನೆಗಳಿವೆ. ಇಲ್ಲಿ ತೋರಿಸ್ತಾ ಇದ್ದಾರಲ್ಲ, ಇಲ್ಲಿ ಇದೊಂದು ಕಲ್ಲಲ್ಲಿ 3 ರೀತಿಯ ಚಿತ್ರಗಳನ್ನು ನೋಡ್ಬೋದು ನಾವು. ಕೋತಿ ತನ್ನ ಮರಿಕೋತಿಗೆ ಹಾಲುಣಿಸ್ತಾ ಇರೋದು, ಶೇಷನಾಗ, ಹಾಗೆ ಅನೇಕ ರೀತಿಯ ಚಿತ್ರಗಳನ್ನು ನಾವು ಇಲ್ಲಿ ಕಾಣಬಹುದು. ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸಂಗೀತ ಕಲ್ಲುಗಳು ಇದ್ದಾವೆ. ಒಂದೊಂದು ಕಂಬದಲ್ಲಿ 7 ಚಿಕ್ಕ ಚಿಕ್ಕ ಕಂಬಗಳಿದ್ದಾವೆ. ಆ ಚಿಕ್ಕ ಚಿಕ್ಕ ಕಂಬಗಳಿಂದ ಸಂಗೀತ ಹೊರಬರುತ್ತೆ. ಅದು ಯಾಕೆ, ಏನು, ಹೆಂಗೆ ಅಂತ ಹೇಳಿ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ವಿಜಯ ವಿಠಲ ದೇವಸ್ಥಾನನ ನೋಡಿಕೊಂಡು ನಾವು ದಸರಾ ದೀಪಕ್ಕೆ ಬಂದ್ವಿ. ದಸರಾ ಹುಟ್ಟಿಕೊಂಡಿದ್ದೇ ಇಲ್ಲಿ ವಿಜಯನಗರ ಕಾಲದಲ್ಲಿ. ಆದ್ದರಿಂದ ನಾಡಹಬ್ಬ ಆಗಿ ಆಚರಣೆ ಮಾಡ್ತಾಯಿದ್ರು. ತುಂಬ ದೊಡ್ಡ ಹಬ್ಬ. ಆ ಕಾಲದಲ್ಲಿ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡ್ತಾಯಿದ್ರು. ಮೊದಲು 14ನೇ ಶತಮಾನದಲ್ಲಿ ಬಿಳಿ ಕಲ್ಲಿಂದ ಕಟ್ಟಿದ್ದಾರೆ. ಅದಾದಮೇಲೆ 15ನೇ ಶತಮಾನದಲ್ಲಿ ಕರಿಕಲ್ಲನ್ನು ಸೇರಿಸಿದ್ದಾರೆ.
ಆಮೇಲೆ ಮೇಲ್ಗಡೆ ಮರದ ಮಂಟಪ ಇಟ್ಟಿರ್ತಿದ್ರು. ರಾಜರು, ಮಂತ್ರಿಗಳು, ಮಾಂಡಲಿಕರು, ವಿದೇಶಿ ಗಣ್ಯರು ಕೂತ್ಕೊಂಡು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾಗ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇರ್ತಿದ್ರು. ಇದೇ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದಸರಾ ದೀಪ ಅಂತ ಹೇಳಿ ಇವತ್ತು ಕೂಡ ಮೈಸೂರಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಥೆಗಳನ್ನು ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ. ನಮ್ಮ ಅದೃಷ್ಟ ನಮಗೆ ನೋಡೋಕೆ ಸಿಗ್ತಾ ಇದೆ. ಹಾಗೆ ನಾವು ಇಲ್ಲಿ ಪುಷ್ಕರಣಿನ ನೋಡ್ಬೋದು. ಇಲ್ಲಿ ನೀರನ್ನು ಸಂಗ್ರಹ ಮಾಡಿರ್ತಿದ್ರು. ಯಾಕೆ ಅಂತ ಅಂದರೆ ಪೂಜೆ ಸಂಸ್ಕಾರಗಳಿಗೆ ಉಪಯೋಗ ಮಾಡ್ತಿದ್ರು. ರಾಜಮನೆತನದ ಪ್ರದೇಶಕ್ಕೆ ಬಹಳ ವಿಶೇಷವಾಗಿ ಬಳಕೆ ಮಾಡ್ತಿದ್ರು. ವಿಜಯನಗರ ಕಾಲದಲ್ಲಿ ಬಹಳ ಅಭಿವೃದ್ಧಿಯಾದ ಜಲವ್ಯವಸ್ಥೆ ಇತ್ತು ಅಂತ ಹೇಳ್ಬೋದು. ಇದನ್ನು ಹೆಂಗೆ ಸಂಗ್ರಹ ಮಾಡ್ತಿದ್ರು ಅಂತ ಅಂದರೆ ಭೂಗತ ಕಾಲುವೆಗಳಿರ್ತಿದ್ವಲ್ಲ ಅದ್ರ ಮೂಲಕ ನೀರನ್ನು ತರ್ತಾಯಿದ್ರು. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಶ್ರೀಕೃಷ್ಣ ದೇವರಾಯ ತನ್ನ ವಿಶೇಷ ಮಂತ್ರಿಗಳ ಜೊತೆ ಗುಪ್ತವಾಗಿ ಮಾತಾಡಬೇಕಲ್ಲ, ರಾಜ್ಯಭಾರ ಮಾಡೋಕ್ಕೆ ಹೆಂಗೆ ಮಾಡೋದು, ಯಾರಾದರೂ ಯುದ್ಧ ಮಾಡಿದರೆ ಹೆಂಗೆ, ಅದೆಲ್ಲ ಸ್ಥಳಕ್ಕೆ ಗುಪ್ತ ಕೋಣೆ ಇತ್ತು. ಅಲ್ಲಿಗೆ ನಾವು ಯಾವಾಗ ಹೋಗ್ತಾ ಇರೋದು. ಇಲ್ಲಿ ಒಂದು ಕೋಣೆ ಇದೆ ನೋಡಿ, ಇಲ್ಲೊಂದು ಕೋಣೆ ಇದೆ. ಈ ಥರ ಕೋಣೆಗಳಲ್ಲಿ ಬಂದು ಮಾತಾಡ್ತಿದ್ರು. ಗುಪ್ತ ವಿಚಾರಗಳನ್ನು ಮಾತಾಡೋಕ್ಕೋಸ್ಕರನೇ ಇಲ್ಲಿಗೆ ಬರ್ತಿದ್ರು. ಪೂರ್ತಿ ಕತ್ಲೆ ಇದೆ ನೋಡಿ, ಟಾರ್ಚ್ ಹಾಕ್ಕೊಂಡು ಓಡಾಡಬೇಕು. ಕತ್ಲೆಲ್ಲಿ ಹೋದ್ವಿ ಅಂತ ಅಂದರೆ ಗೋಡೆಗೆ ಬರೆಸ್ಕೊಂಡ್ಬಿಡ್ತೀವಿ. ಇದನ್ನು ಕೂಡ ಪೂರ್ತಿ ಕಲ್ಲಿಂದನೇ ನಿರ್ಮಾಣ ಮಾಡಲ್ಪಟ್ಟಿದ್ದಾರೆ. ಹೊರಗಡೆ ತುಂಬ ಬಿಸಿಲಿತ್ತು. ಇಲ್ಲಿ ಕಲ್ಲಿಂದ ಮಾಡಿದಾರಲ್ಲ ಪೂರ್ತಿ ತಂಪಾಗಿತ್ತು ಜಾಗ. ಇಲ್ಲಿ ಒಬ್ಬ ಬಡ ಹೆಣ್ಮಗಳು ಏನೋ ಹರಕೆ ಹೊತ್ಕೊಂಡಿದ್ರು ಅಂತ ಹೇಳಿ ಒಂದು ದೇವಸ್ಥಾನನ ಕಟ್ಟಿಸಿದ್ದಾರೆ. ಬಡವೆ ಕಟ್ಟಿಸಿರೋ ಅಂತಹ ದೇವಸ್ಥಾನ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿಸಿದ್ದಾರೆ. ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಆವಾಗಿನ ಕಾಲದಲ್ಲಿ ಬಡವರು ಅಂತ ಅಂದ್ರೇ ಎಷ್ಟೊಂದು ಶ್ರೀಮಂತವಾಗಿದ್ರು ಅಂತ ಹೇಳಿ. ಇನ್ನು ಶ್ರೀಮಂತರನ್ನ ಕೇಳ್ತೀರಾ? ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದೇ ಒಂದು ಬಂಡೆಕಲ್ಲಲ್ಲಿ ಕೆತ್ತಿರೋ ಅಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿನ ನಾವು ನೋಡ್ಬೋದು. ನಾವು ದಸರಾ ದಿಬ್ಬನ ನೋಡಿಕೊಂಡು ಆಮೇಲೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಚಿಕ್ಕವರಿದ್ದಾಗ ತುಂಬ ಸರ್ತಿ ಬಂದಿದ್ದೀವಿ. ನಮ್ಮ ಮಾಮ ಕರ್ಕೊಂಬರ್ತಿದ್ರು. ಹಂಪಿ ಮತ್ತು ಹೊಸಪೇಟೆ ಎಲ್ಲ ತೋರಿಸ್ತಿದ್ರು. ಇಲ್ಲಿ ಮಾಮ ಮಾಮಿ ವೈಶು ರಕ್ಷಿತಾ ಬರ್ತಾ ಇದ್ದಾರೆ. ಹಲೋ ಫ್ರೆಂಡ್ಸ್, ನೋಡಿ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಮತ್ತು ಸೀತಾರಾಮ ಲಕ್ಷ್ಮಣ ದೇವಸ್ಥಾನವೂ ಇದೆ. ಇದನ್ನು ನೋಡ್ಕೊಂಡು ನಾವು ವಿರೂಪಾಕ್ಷ ಟೆಂಪಲಿಗೆ ಹೋಗೋದು. ಫಸ್ಟ್ ಇದನ್ನು ನೋಡಿ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ಇಲ್ಲಿ ನೋಡಿಕೊಂಡು ಆಮೇಲೆ ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಆಗಿರೋದು. ಹಲೋ ಗೈಸ್, ಬಾರಿ ಬಿದ್ಬಿಡೋಣ. ಯಮುನಾ ಈಗ ನೋಡಿ ನೀರು ಹಿಕ್ಕೋತಲ್ಲ, ಸುಳ್ಳಿ ಹೊಡ್ಕೊಂಡು ಹಂಗೆ ಹೋಗೋದು ನಾವು. ಅದಕ್ಕೆ ಚಕ್ರ ತೀರ್ಕೊಂತ ತುಂಗಭದ್ರಾ ನದಿ ನೋಡಿ ಗೈಸ್. ಇನ್ನೊಂದು ಆ ಕಡೆ ನೋಡಿ ಗೈಸ್, ಇದೇ ಟೆಂಪಲು. ಫಸ್ಟ್ ನಾವು ಸ್ವಲ್ಪ ಕಾಲು ತೊಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನೀರಿನ ಹತ್ರ ಹೋಗ್ತಾ ಇರೋದು. ನೋಡಿ ಗೈಸ್, ನಮ್ಮ ವೈಶು ಬಂದಿದ್ದಾಳೆ. ಹಾಂ ಮಮ್ಮ. ನೋಡಿ ಗೈಸ್, ಇವರು ಕಾಲು ನೆನೆಸ್ಕೊಂತ ಇದ್ದಾರೆ.
ಹಲೋ ಗೈಸ್, ತಣ್ಣಗೆ ಆಗ್ತೈತೆ ಜೀವ. ಇಡಿ ಬರ್ತಾರೆ ದೇವಸ್ಥಾನದಲ್ಲಿ. ರಕ್ಷಿತಕ್ಕಂದು ಯಮ್ನಕ್ಕಂದು ಐತೆ ನೋಡಿ ವಿಷಯ. ನೋಡಿ ಗೈಸ್, ಎಲ್ಲರೂ ಕಾಲು ನೆನೆಸ್ಕೊಂಡು ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಕೆ ಅಂತ ರೆಡಿ ಆಗ್ತಿದ್ದಾರೆ. ಇಲ್ಲಿ ಮಾಮ ಮಾಮಿ ಕೂತಿದ್ದಾರೆ, ಮತ್ತೆ ಇಲ್ಲಿ ದೇವಸ್ಥಾನ ಇದೆ. ಹಾಗೆ ನಾನು ಕಾಲು ನೆನೆಸ್ಕೊಂಡಿದ್ದೀನಿ. ಎಷ್ಟು ಶೆಕೆ ಆಗಿತ್ತು ಅಂದರೆ ಈ ನೀರು ತಣ್ಣಗಾಯ್ತು. ಸ್ವರ್ಗ ಸುಖ ಸ್ವರ್ಗ ಸುಖ. ಇನ್ನೊಂದು ಜೊತೆ ಬಟ್ಟೆ ತಂದಿಲ್ಲ ಅಂತಂದ್ರೆ ಸ್ನಾನ ಮಾಡ್ಬಿಡ್ತೀನಿ. ನಿಜ ಸೂಪರ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ನೀರಿರಲಿಲ್ಲ, ಮತ್ತೆ ನೀರು ಅಷ್ಟೊಂದು ತುಂಬ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ. ಹಾಂ, ಅಲ್ಲಿ ನೋಡಿ ಗೈಸ್ ಅವ್ರು ಎಷ್ಟು ಆಟ ಆಡ್ತಿದ್ದಾರೆ ಅಂದರೆ. ವೈಶು ರಕ್ಷಿತಾ ಅವ್ರಿಗೆ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಗೈಸ್. ಮಾಮ ಕಾಯ್ತಾ ಇದಾರಲ್ಲ ಹೋಗಿ. ಇಲ್ಲಿ ಪಾದುಕೆ ಇದೆ. ನಾವು ಕೋದಂಡರಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ವ್ಯಾಸರಾಯರ ದಕ್ಷಿಣ ಭಾರತದ ಮೊಟ್ಟ ಮೊದಲ ದೇವಸ್ಥಾನ ಇದಾಗಿದೆ. ವ್ಯಾಸ ಋಷಿಗಳು ನದಿ ತೀರದಲ್ಲಿ ಸಂಧ್ಯಾ ವಂದನೆ ಮಾಡಿಕೊಂಡು ಪ್ರಾರ್ಥನೆಗೆ ಕೂತಾಗ ಅವರಲ್ಲಿ ಆಂಜನೇಯ ಪ್ರತ್ಯಕ್ಷವಾಗಿ ತಮ್ಮ ಮೂರ್ತಿಯ ಪ್ರತಿಷ್ಠಾಪನೆಗೆ ಸಂಕಲ್ಪ ಮಾಡುತ್ತಾರೆ. ಪ್ರಾರ್ಥನೆ ಮಾಡುವಾಗ ಬಂಡೆ ಮೇಲೆ ಹನುಮಂತನ ವಿಗ್ರಹ ಬರ್ತಾ ಇರುತ್ತೆ. ಪ್ರಾರ್ಥನೆ ಮಾಡ್ತಾ ಇದ್ದಿದ್ದನ್ನು ನಿಲ್ಲಿಸಿದ ತಕ್ಷಣ ಆ ಆಂಜನೇಯನ ಮೂರ್ತಿ ಡಿಸಪಿಯರ್ ಆಗ್ತಿತ್ತಂತೆ, ಅಂದರೆ ಕಾಣದೇ ಇರೋ ಹಂಗೆ ಆಗ್ತಿತ್ತಂತೆ. ಆದರೆ ನಿರಂತರವಾಗಿ ಹನುಮಂತನ ದರ್ಶನವನ್ನು ಭಕ್ತರಿಗೆ ಮಾಡಿಸಲು ಧ್ಯಾನ ಮುದ್ರೆಯಲ್ಲಿರುವ ಹನುಮಂತನನ್ನು ಬಂದ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಇದು ಬಹಳ ಶಕ್ತಿಯುತವಾದ ದೇವಸ್ಥಾನ ಆಗಿದೆ. ಇಲ್ಲಿ ಆಂಜನೇಯನ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಶ್ರೀನಿವಾಸ ದೇವಸ್ಥಾನ ಇದೆ ಸಣ್ಣದು, ಅಲ್ಲಿ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನೋಡಿ ಇಲ್ಲಿರೋದೇ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ. ಇಲ್ಲಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದೆ ವಿರೂಪಾಕ್ಷ ಟೆಂಪಲ್ಗೆ. ಇಲ್ಲಿ ಅಂಗಡಿಗಳಿದ್ವು ನೋಡಿ, ಇದೆಲ್ಲ ಕಂಬಗಳ ಥರ ಕಾಣಿಸ್ತಾ ಇದೆಯಲ್ಲ, ಎರಡೆರಡು ಅಂಥದ್ದೆಲ್ಲ 2 ಫ್ಲೋರ್ ಇದ್ದಂಗೆ. ಇಲ್ಲಿ ರತ್ನ, ವಜ್ರ, ವೈಡೂರ್ಯ ಎಲ್ಲ ಮಾರ್ತಿದ್ರು. ಹೀಗೆ ನಾವು ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವರ ದರ್ಶನ ಮುಗಿಸ್ಕೊಂಡು ವಿರೂಪಾಕ್ಷ ಟೆಂಪಲಿಗೆ ಬಂದ್ವಿ. ನೋಡಿ, ವಿರೂಪಾಕ್ಷ ದೇವಸ್ಥಾನದ ಗೋಪುರ ನಮಗೆ ಇಲ್ಲಿ ಉಲ್ಟಾಗಿರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ದೇವಸ್ಥಾನದಲ್ಲಿ ನಾವು ಇನ್ವರ್ಟೆಡ್ ಇಮೇಜ್ನ ನೋಡ್ಬೋದು ಗೋಪುರದ್ದು. ಈ ವೈಜ್ಞಾನಿಕ ಪರಿಣಾಮದ ಹೆಸರೇ ಪಿನ್ ಹೋಲ್ ಕ್ಯಾಮರಾ ಎಫೆಕ್ಟ್. ಪಿನ್ ಹೋಲ್ನ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಲಕ್ಷ್ಮಿನ ನೋಡಿಕೊಂಡು ಹೋದ್ವಿ. ವಿರೂಪಾಕ್ಷ ದೇವಸ್ಥಾನದಿಂದ ಸುಮಾರು 900 ಮೀಟರ್ ದೂರದಲ್ಲಿ ನಾವು 2 ವಿಶೇಷವಾದ ಗಣೇಶನ ಮೂರ್ತಿನ ನೋಡ್ಬೋದು. ಮೊದಲನೇದಾಗಿ ಮಂಟಪದ ಒಳಗಡೆ ಪ್ರತಿಷ್ಠಾಪನೆ ಮಾಡಿರುವಂತಹ ಸುಮಾರು 15 ಅಡಿ ಎತ್ತರದ ಏಕಶಿಲಾ ವಿಗ್ರಹ ಕಡಲೆಕಾಳು ಗಣೇಶ. ಮತ್ತೆ ಎರಡನೇದು ಯಾವುದು ಅಂತ ಅಂದರೆ 16ನೇ ಶತಮಾನದಲ್ಲಿ ಕೆತ್ತನೆ ಮಾಡಿರುವಂತಹ ಸುಮಾರು 8 ಅಡಿ ಎತ್ತರದ ಸಾಸಿವೆ ಕಾಳು ಗಣೇಶ. ಈ 2 ಸ್ಥಳಗಳಲ್ಲಿ ಗಣಪತಿಯನ್ನ ತನ್ನ ತಾಯಿಯ ತೊಡೆ ಮೇಲೆ ಕುಳಿತಿರೋ ಹಾಗೆ ಕೆತ್ತನೆ ಮಾಡಿದ್ದಾರೆ. ಯಾರ್ಯಾರು ಹಂಪಿನ ನೋಡಿಲ್ಲ ಒಂದ್ಸರ್ತಿ ವಿಸಿಟ್ ಮಾಡಿ. ವಿಸಿಟ್ ಮಾಡೋಕ್ಕಾಗದೇ ಇರೋರು ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.